ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಇವತ್ತು ಆಫ್ಟರ್ನೂನ್ ಲಂಚ್ ಏನು ಮಾಡೋದು ಅಂತ ಥಿಂಕ್ ಮಾಡಿದಾಗ ಅನ್ನ ಮಾಡಿದೆ. ಆಮೇಲೆ ಜುಮ್ಮನ್ ಕಾಯಿ ಹಾಕಿಬಿಟ್ಟು ಸಾರು ಮಾಡಿದೆ. ನಮ್ಮ ಮನೇಲಿ ಸ್ವಲ್ಪ ನಮ್ಗಳಿಗೆ ಪಲ್ಯ ಬೇಕು, ಯಾಕಂದರೆ ನನ್ನದೇ ಮಿಸ್ಟೇಕು. ನಾನು ಸ್ವಲ್ಪ ನನಗೂ ನಮ್ಮ ಅಮ್ಮನ ಮನೆಯಿಂದ ಅದು ತಿಂದು ತಿಂದು ಅಭ್ಯಾಸ. ಸೊ ಹಾಗಾಗಿಬಿಟ್ಟು ನನಗೆ ಅನ್ನ, ಆಮೇಲೆ ಸಾರು ಮಾಡಿದ್ರೆ, ಹುಳಿ ಮಾಡಿದ್ರೆ, ಏನೇ ಮಾಡಿದ್ರು ಸೈಡ್ ಡಿಶ್ ಏನಾದರೂ ಮಾಡ್ತೀನಿ. ಒಂದೇ ಈಗ ಸಬ್ಜಿ ಥರ ಏನಾದರೂ ಸಬ್ಜಿ ಮಾಡ್ತೀನಿ, ಪಲ್ಯ ಮಾಡ್ತೀನಿ, ಇಲ್ಲ ಅಂದರೆ ರವಾ ಫ್ರೈ ಮಾಡ್ತೀನಿ. ನಿಮಗೆಲ್ಲ ನಾನು ಆ ರೆಸಿಪಿ ಹಾಕಿದ್ದೀನಿ ರವಾ ಫ್ರೈದು. ಮೊನ್ನೆನೂ ಹಾಗೆ ಮೂಲಂಗಿ ಆಮೇಲೆ ನವಲ್ ಕೋಲ್ ರವಾ ಫ್ರೈ ಕೂಡ ಮಾಡಿದೆ. ಆಮೇಲೆ ಬಾಳೆಕಾಯಿ ರವಾ ಫ್ರೈ ಕೂಡ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ. ಸೇಮ್ ರವಾ ಗಿವ ಎಲ್ಲ ಸೇಮ್ ರವಾ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಆ ರೆಸಿಪಿ ಹಾಕಿದ್ದೀನಿ. ಆದರೆ ಮೂಲಂಗಿ ಸಿಪ್ಪೆ ತೆಕ್ಕೋಬೇಕು, ಹಾಗೆಯೇ ನವಲ್ಕೋಲ್ ಸಿಪ್ಪೆ ತೆಕ್ಕೋಬೇಕು. ಅದನ್ನು ರೌಂಡ್ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಆಮ್ಚೂರ್ ಪೌಡ್ರ್ ಹಾಕಬೇಕು. ಇದು ಒಂದು ಹೊಸ ರೆಸಿಪಿ. ಸೊ ಆ ಥರ ಮಾಡಿಕೊಂಡೆ. ಇವತ್ತು ಏನು ಮಾಡೋದು, ಎಲ್ಲ ಪಲ್ಯಗಳು ಎಲ್ಲ ಮಾಡಿ ದಿನ ಮಾಡಿ ಆಗೋಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಹೀಗೇ ಯೂಟ್ಯೂಬ್ ತೆಗೆದು ನೋಡ್ತಾ ಇದ್ದೆ. ಹಾಗೆ ಫೇಸ್ಬುಕ್ ಸ್ವಲ್ಪ ಮನೆಯಲ್ಲಿದ್ದಾಗ ಹೌಸ್ ವೈಫ್ ಸ್ವಲ್ಪ ಒಂದು ತಿಂಡಿ ಆದ ನಂತರ ಸ್ವಲ್ಪ ಫೇಸ್ಬುಕ್ ನೋಡ್ತಾರೆ, ಯೂಟ್ಯೂಬ್ಗಳನ್ನು ನೋಡ್ತಾರೆ. ಒಂದು ಹಾಫ್ ಆನ್ ಅವರ್ ನೋಡಿಬಿಟ್ಟು ಹೀಗೆ ನೋಡ್ತಾ ಇದ್ದಾಗ ಇವರು ಬೃಷ್ಟಿ ಕಿಚನ್ ಅಂತ ಅವ್ರದ್ದು ಎಲ್ಲ ರೆಸಿಪಿಗಳು, ಕಿಚನಲ್ಲಿ ರೆಸಿಪಿಗಳು ತುಂಬ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿಗಳನ್ನ ಹೀಗೆ ನೋಡ್ತಿದ್ದಾಗ ಅವರು ಫೇಸ್ಬುಕ್ಕಲ್ಲಿ ಅವ್ರ ರೆಸಿಪಿ ಬಂತು. ಸೊ ಅವ್ರು ಇವತ್ತು ಸಬ್ಜಿ, ನ್ಯೂ ಟೈಪ್ ಆಫ್ ಸಬ್ಜಿಯನ್ನು ಹೇಳಿಕೊಟ್ರು. ಸೊ ಅದನ್ನು ಯಾಕೆ ಟ್ರೈ ಮಾಡಬಾರ್ದು, ಮಕ್ಕಳಿಗೂ ಒಂದು ಸ್ವಲ್ಪ ತರಕಾರಿಗಳು ಹೊಟ್ಟೆಗೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಆ ರೆಸಿಪಿನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಮಾಡೋಣ, ಮಾಡಿಬಿಟ್ಟು ತಿನ್ನೋಣ, ಹೇಗಾಗಿದೆ ಅಂತ ಬೃಷ್ಟಿಯವರಿಗೂ ಹೇಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದೀನಿ. ಅದು ಹಾಗಾಗ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ತರಕಾರಿ ತೊಗೊಂಡಿದ್ದೀನಿ. ಅವ್ರೇನು ಮಾಡಿದ್ರು ಅಂದರೆ ಟೊಮೆಟೊ, ಆಮೇಲೆ ಆಲೂಗಡ್ಡೆ ಮತ್ತು ಬೀನ್ಸ್ ಮೂರೇ ಹಾಕಿದ್ದಾರೆ. ನಾನು ಒಂದು ಕ್ಯಾಪ್ಸಿಕಮ್ ಆಮೇಲೆ ಕಾಲಿಫ್ಲವರ್ ಹಾಕಿಬಿಟ್ಟು ನೋಡೋಣ ಯಾವ ಥರ ಇರುತ್ತೆ ಅಂತ 2 ತರಕಾರಿನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಪ್ಯಾನ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸರ್ಸೋಂಕ ತೇಲ್ ಅಂದರೆ ಮಸ್ಟರ್ಡ್, ಇದು ಸಾಸಿವೆ ಎಣ್ಣೆ ಅಂತ. ಸೊ ನಾನು 2 ಹಾಕ್ತೀನಿ, ಯಾಕಂದರೆ ನಮ್ಗೆ ಸ್ವಲ್ಪ ಸಾಸಿವೆ ಎಣ್ಣೆ ತಿಂದು ಅಭ್ಯಾಸ ಇಲ್ಲ ಜಾಸ್ತಿ. ಸೊ ಹಾಕಿಬಿಟ್ಟು ನಾನು ಸಾಸಿವೆ ಎಣ್ಣೆನೂ ಹಾಕ್ಕೊಂಡಿದ್ದೀನಿ. ನಮ್ಮದು ನಾವು ಯಾವುದು ಯೂಸ್ ಮಾಡ್ತೀವಿ, ನಾನು ಇದು ಯೂಸ್ ಮಾಡ್ತೀನಿ, ಗ್ರೌಂಡ್ ನಟ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಆಯಿಲಲ್ಲೇ ಹಾಕಬೇಕು. ಸೊ ಇಷ್ಟು ಆಯಿಲ್ ಬೇಕು. ಸೊ ಆಯಿಲ್ ಹಾಕಿದ್ದೀನಿ. ಪ್ಯಾನ್ ಬಿಸಿ ಆಗ್ತಾ ಇದೆ. ಈಗ ಜೀರಿಗೆ ಹಾಕ್ಕೊಳ್ತೀನಿ. ಇನ್ನು ಸ್ವಲ್ಪ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಆಯಿಲ್ ಬಿಸಿ ಆಗಿದೆ. ಈಗ ನಾನು ಜೀರಿಗೆ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ. ಹಾಗೆಯೇ ಹಿಂಗೆ ಹಾಕ್ಕೊಳ್ತೀನಿ. ಹಿಂಗೆ ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಸ್ವಲ್ಪ ಪೌಡ್ರ್ ಖಾಲಿ ಆಗಿದೆ. ಸೊ ನಾನು ಚಿಕ್ಕದು ಹಿಂಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಆದ ನಂತರ ನೋಡಿ, ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದು ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಬೇಯ್ತಾ ಇದೆ. ನಾವು ಈಗಲೇ ಉಪ್ಪು ಹಾಕಿಬಿಡೋಣ, ಯಾಕಂದರೆ ಇನ್ನು ತರಕಾರಿಗಳು ಬರುತ್ತೆ ಇದ್ರ ಒಳಗಡೆ. ಸೊ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತಿರುಗಿಸೋಣ. ನೋಡಿ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಒಂದು 7 ನಿಮಿಷ ಇದು ಬೇಯಲಿ ಚೆನ್ನಾಗಿ. ಇದನ್ನು ಮುಚ್ಚಿಡೋಣ ಅಷ್ಟು ತನಕ. ನೋಡಿ ಫ್ರೆಂಡ್ಸ್, ಮುಚ್ಚಿಟ್ಟಿದ್ದೀನಿ, ಸಿಮ್ಮು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ 7 ನಿಮಿಷ ನಾನು ಬೇಯಿಸಿದ್ದೀನಿ. ನೋಡಿ ಈ ಥರ ಚೆನ್ನಾಗಾಗಿದೆ. ಈಗ ಒಂದು 2 ಹಸಿಮೆಣಸಿನ್ಕಾಯಿ ಹಾಕೋಣ.
2 ಹಸಿಮೆಣಸಿನಕಾಯಿ ಹಾಕ್ತೀನಿ. ಅದು ಸ್ವಲ್ಪ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದರಲ್ಲಿ ಬೀನ್ಸ್ ಹಾಕ್ತೀನಿ, ಟೊಮೆಟೊ ಹಾಕ್ತೀನಿ, ಹಾಗೆ ಕಾಲಿಫ್ಲವರ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಕಾಲಿಫ್ಲವರ್ ಹಾಕ್ಕೊಂಡೆ, ಆಮೇಲೆ ಬೀನ್ಸ್ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಒಂದು 2 ನಿಮಿಷ ಬೇಯಿಸೋಣ. ಈಗ ಮಿಕ್ಸರ್ಗೆ ನೋಡಿ ಇಷ್ಟು ದಾಲ್ಚಿನ್ನಿ ಹಾಕ್ಕೋಬೇಕು, ಇಷ್ಟು ಚಕ್ಕೆ ಹಾಕ್ಕೋಬೇಕು, ಆಮೇಲೆ ನೋಡಿ ಇಷ್ಟು ಶುಂಠಿ ಬೇಕು ಫ್ರೆಂಡ್ಸ್. ಇಷ್ಟು ಶುಂಠಿ ಹಾಕ್ಕೊಂಡಿದ್ದಾರೆ ಅವರು, ಇಷ್ಟು ಶುಂಠಿ ಬೇಕು. ಆಮೇಲೆ ನೋಡಿ 3, 6, 7 ಒಣಮೆಣಸಿನ್ಕಾಯಿ, ಹಾಗೆ ಕಾಯಿ, ಆಮೇಲೆ ಸೋಂಪು ಬಿದ್ದೋಯ್ತು. ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದ್ರಲ್ಲಿ ನೀರು ಹಾಕಬೇಡಿ, ಹಾಗೇನೆ ರುಬ್ಬಬೇಕು. ಇದನ್ನು ಪೌಡರ್ ಥರ ಆಗುತ್ತೆ. ಪೌಡರ್ ಥರ ಆಗುತ್ತೆ, ಹೌದು. ಇದನ್ನು ನೈಸ್ ಮಾಡಬಾರ್ದು, ಖಾಲಿ ದರ ಅಂದರೆ ಏನಂತೀವಿ, ಸ್ವಲ್ಪ ನಯವಾಗಿ ರುಬ್ಬಬಾರ್ದು. ಹಾಗೇನೆ ಸ್ವಲ್ಪ ಇದಿರಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ನೋಡಿ ಫ್ರೆಂಡ್ಸ್, ಈ ಥರ ತರ್ತರಿ ಆಗಿರಬೇಕು, ನಯವಾಗಬಾರ್ದು. ಸೊ ಇದನ್ನೀಗ ಇದರಲ್ಲಿ ಹಾಕ್ತೀನಿ ನಾನು. ಮತ್ತು ಇದರಲ್ಲಿ ಜೀರಿಗೆ, ಆಮೇಲೆ ಗರಂ ಮಸಾಲ ಅವೆಲ್ಲ ಯಾವುದನ್ನು ಹಾಕುವಂಗಿಲ್ಲ. ಶುಂಠಿ ಹಾಕ್ಬೇಕಲ್ವಾ? ಅಲ್ಲ, ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ, ಆಮೇಲೆ ಜೀರಿಗೆ ಪೌಡ್ರು, ಆಮೇಲೆ ಕೊತ್ತಂಬರಿ ಪೌಡ್ರ್ ಅವೆಲ್ಲ ಹಾಕುವಂಗಿಲ್ಲ. ಗರಂ ಮಸಾಲ ಅವೆಲ್ಲ ಯಾವುದೂ ಇಲ್ಲ, ಇಷ್ಟೇನೆ. ಈಗ ಇದಷ್ಟು ಹಾಕಿ ಸಿಂಪಲ್ ಆ್ಯಂಡ್ ಸ್ವೀಟ್. ನೆಕ್ಸ್ಟ್ ಸ್ಟೆಪ್ಪು ನೋಡಿ ಫ್ರೆಂಡ್ಸ್, ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಮತ್ತು ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಉಪ್ಪು ಹಾಕಿದ್ದೀವಿ ಆಲ್ರೆಡಿ ನಾವು. ಈ ರೀತಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ 2-3 ಸ್ಪೂನ್ ನೀರು ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ನಾನು, ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಉಪ್ಪು ಕಡಿಮೆ ಇತ್ತು. ನಾನು ಈ ಕೆಟಲಲ್ಲಿ ನೀರು ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೇಲಿಂದ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಗಾರ್ನಿಶಿಂಗ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಟೇಸ್ಟ್ ಮಾಡಿ ನೋಡಿದೆ, ಒಂಥರ ಚೆನ್ನಾಗಿದೆ. ಮಾಡ್ಕೊಂಡು ತಿನ್ಬೋದು, ಖಂಡಿತ ಮಾಡ್ಕೊಳ್ತೀನಿ. ವೆರೈಟಿ ಸಬ್ಜಿ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್. ಫ್ರೆಂಡ್ಸ್, ಈ ರೀತಿ ಅನ್ನ, ಸಾರು, ಪಲ್ಯ ಊಟ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಊಟಕ್ಕೆ ಬೇಕು, ಸೈಡ್ ಡಿಶ್ ಬೇಕು. ಸೊ ನೋಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ, ಟೇಸ್ಟು ಚೆನ್ನಾಗಾಗಿದೆ. ನೋಡಿದ್ದೀನಿ.